ಆಲ್ಮೋಸ್ಟ್ ಫಿಗೋ ತಗೊಂಡ್ಬಂದು ಒಂದು 20-25 ದಿನ ಆಗೋಗಿದೆ. ಈಗ ಗಾಡಿ ಸೇಲ್ ಮಾಡಬೇಕು ಅಂತ ಇದ್ದೀವಿ. ನಮಸ್ತೆ ಬಂಧುಗಳೇ, JC ರೋಡ್ ಗೌಡ್ರು ಅಂತ ಒಂದಿಷ್ಟು ಜನ ನನಗೆ ಬಿರುದನ್ನು ಕೊಟ್ಟಿದ್ದೀರಾ. ಹಾಗಾಗಿ ಇವತ್ತು JC ರೋಡ್ ಎಪಿಸೋಡ್ನ ಮಾಡ್ತಾ ಇದ್ದೀನಿ. JC ರೋಡಲ್ಲಿ ಏನು, ನಾನು JC ರೋಡಲ್ಲಿ ಹೋದರೆ ನನ್ನದೇ ವೆಹಿಕಲ್ ಮಾಡೋದು. ನನಗೆ ಗೊತ್ತಿರೋದು ವಾಸಿಮ್ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಅವ್ರದ್ದು ಮಾತ್ರ. ಫಿಗೋ ಕಾರ್ನ ನೀವೆಲ್ಲ ನೋಡಿದ್ದೀರಾ, ತುಂಬ ಪ್ರಾಬ್ಲಮಲ್ಲಿತ್ತು. ಅದನ್ನು ಕಂಪ್ಲೀಟಾಗಿ ರೀಫರ್ಬಿಶ್ಡ್ ಮಾಡೋಣ ಅಂತಲೇ ಯೋಚನೆ ಮಾಡಿ ಆಲ್ಮೋಸ್ಟ್ 3 ತಿಂಗಳು ರೀಫರ್ಬಿಶ್ಡ್ ಮಾಡಿದ್ದೀವಿ. ಈಗ ಗಾಡಿನ ಹೋಗಿ ತಗೊಂಡು ಬರೋಣ, ಫಿಗೋ ಹೆಂಗಾಗಿದೆ ಅಂತ ಡೆಲಿವರಿ ತಗೊಂಬರೋಣ ಬನ್ನಿ. ಓಕೆ, ಎಲ್ಲ ಸರಿ ಥರ ಹೋಗಿ ಗ್ರ್ಯಾಂಡಾಗಿ ಹೋಗಿ ಕರ್ಟನ್ ತೆಗೆದು ಅದನ್ನೆಲ್ಲ ಕಾರ್ ತಗೊಬರ್ತೀವಲ್ಲ, ಆ ಥರ ಏನು ತಗೊಬರಕ್ಕೆ ಹೋಗಲ್ಲ. ನನಗೂ ಸಾಕಾಗೋಗಿದೆ ಈ ಥರ ಎಲ್ಲ ಸೈಕಲ್ಗಳು ಮಾಡಿ ಸರ್ಕಸ್ಗಳನ್ನೆಲ್ಲ ಮಾಡಿ. ಈ ಸರಿ ಹೋಗಿ ಸಿಂಪಲಾಗಿ ಜಸ್ಟ್ ಗಾಡಿ ತಗೊಂಬರ್ತೀನಿ. ನಾನು ಈ ಗಾಡಿನ ಕೊಟ್ಟು ಇನ್ನೊಂದು ಗಾಡಿನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾರ್ ಚೆನ್ನಾಗಿದ್ದಾಗ ಓಡಿಸಿ ನೋಡಿ, 1 ತಿಂಗಳು ಓಡಿಸಿ ನೋಡಿ ಕಾರ್ ಚೆನ್ನಾಗಿದೆ ಅಂದಾಗ ಇದನ್ನು ಸೇಲ್ ಮಾಡ್ತೀನಿ. ಸರಿ, ಎನಿವೇ ಈ ಸರಿ ತೊಂದರೆ ಇಲ್ಲ ಅಂತ ಅನ್ಕೊಂತೀನಿ. ಬನ್ನಿ ಹೋಗಿ ನೋಡೋಣ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್. ನನ್ನ ಕಾರ್ ನೋಡಿ ಕಣ್ಣು ತುಂಬಿಸ್ಕೊಳ್ಳೋಣ ಅಂದರೆ ವಾಸಿಮು ನನಗೆ ಊಟ ತರಿಸಿ ಹೊಟ್ಟೆ ತುಂಬಿಸ್ತವ್ರೆ. ಈಗ ಕಾರಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಹೊರಗಡೆ ಹೋಗಿದೆ. ಕಾರ್ ಬರುತ್ತೆ, ಅದಕ್ಕಿಂತ ಮುಂಚೆ ನಮ್ಮ ವಾಸಿಮ್ ಅವ್ರು ನಮಗೆ ಸ್ಪೆಷಲ್ ಊಟ, ಯಾವುದೋ 10-15 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಒಂದು ಊಟ ತರಿಸಿದರೆ ಫುಲ್ಲು ಮಟನ್ ಊಟ, ಅದ್ರ ಜೊತೆಗೆ ಒಂದಿಷ್ಟು ಫಿಶ್ ಆಯಿತಾ. ಮಟನ್ ಕುರ್ಮಾ ಅಂತೆ, ಮಟನ್ ಫ್ರೈ, ಮಟನ್ ಗೀ ರೋಸ್ಟು, ಫಿಶ್ ತವಾ ಫ್ರೈ, ಅದ್ರ ಜೊತೆಗೆ ಗೀ ರೈಸು, ಎಲ್ಲದನ್ನು ತರಿಸಿದ್ದಾರೆ. ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ರುಚಿ, ಅಯ್ಯೋ ಹೇಳ್ತೀರ್ದು. ನನ್ನಂತೂ ಒಳ್ಳೆ ದೇವ್ರಿಗೆ ಎಡೆ ಇಟ್ಟಂಗೆ ಇಡ್ತಾರೆ ಊಟ ತಗೊಂಬಂದು ವಾಸಿಮ್. ನನಗೆ ಏನೋ ಹೋಗೋ ಟೈಮಲ್ಲಿ ಒಟ್ಟಿನಲ್ಲಿ ಊಟ ತಿಂದು ತೃಪ್ತಿಯಾಗಿ ಆಶೀರ್ವಾದ ಮಾಡಿಬಿಡ್ಬೇಕು ವಾಸಿಮ್ ಮೇಲೆ. ಆ ಲೆಕ್ಕಾಚಾರಕ್ಕೆ ನನಗೆ ಉಣ ಬಡಿಸ್ತಾರೆ ಬಂದರೆ, ಯಾವಾಗ ಬಂದರು. ಸಂಜೆವರೆಗೂ ಜ್ಯೂಸ್ ಕುಡಿಯೋಣ, ಬಾಡ್ ತಿನ್ನೋಣ, ಕೂತ್ಕೊಳ್ಳೋಣ, ನೋಡ್ಕೊಳ್ಳೋಣ, ಹೋಗೋಣ ಮನೆಗೆ. ಬರೀ ಇದೇ ಕೆಲಸ ನನಗಿಲ್ಲಿ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಹತ್ರ ಬಂದರೆ. ಏನೇ ಆಗಲಿ, ಅನ್ನದಾನಕ್ಕಿಂತ ಇನ್ನೊಂದು ದೊಡ್ಡ ದಾನ ಯಾವುದೂ ಇಲ್ವಂತೆ. ಹಂಗೆ ಎಲ್ಲ ದಾನನೂ ಮಾಡ್ತಾರೆ, ಅನ್ನದಾನನ ಚೆನ್ನಾಗಿವ್ರು. ಆ್ಯಕ್ಚುಲಿ ಖುಷಿ ಆಗುತ್ತೆ. ಮತ್ತು ಇಲ್ಲಿ ಬಂದಾಗಿಲ್ಲ ನೋಡಿ, ಅದ್ರ ಜೊತೆ ಚಪಾತಿ ಬೇರೆ ಐತಿಲ್ಲಿ, ಅದನ್ನೂ ಮಾಡ್ತಿದ್ದೆ. ಮತ್ತು ಒಳ್ಳೆ ಊಟ, ವಾಸಿಮ್ ಹೊಟ್ಟೆ ಸಿಕ್ಕು. ಬಂದುಗಳು ಹಗಲೊತ್ತು ಸ್ಟಾರ್ಟ್ ಮಾಡಿದ್ದು ನಾನು ವೀಡಿಯೋನ, ಆದರೆ ಇನ್ನು ಕಂಟಿನ್ಯೂ ಮಾಡ್ತಾ ಇರೋದು ರಾತ್ರಿ ಹೊತ್ತು. ಈಗ ನಾನು ಏನು ತುಂಬ ಲಕ್ಸುರಿಯಾಗಿ ಕಾರ್ಪೆಟ್ ನಾನು ಹೇಳ್ದಂಗೆ ಅದನ್ನೆಲ್ಲ ತೆಗೆದು ತೋರಿಸಲ್ಲ. ನನ್ನ ಗಾಡಿ ಸೆಕೆಂಡ್ ವರ್ಷನ್ ಆಫ್ ಗಾಡಿ ರೆಡಿ ಆಗಿದೆ. ಪಕ್ಕದಲ್ಲಿದ್ದಾರೆ ನಮ್ಮ ವಾಸಿಮು ಅಣ್ಣ. ನನ್ನ ಗಾಡಿದು ಹಿಂದ್ಗಡೆ ಜೋಕರ್ನ ಕೂರಿಸಿದ್ದಾರೆ. ಈಗ ಸಖತ್ತಾಗಿದೆ ವಾಸಿಮ್, ನನಗೆ ಸಿಕ್ಕಾಪಟ್ಟೆ ಲೈಕ್ ಆಯಿತು. ನೋಡಿ, ಈಗ ಗಾಡಿ ಫುಲ್ ರೆಡಿ ಆಗಿದೆ. ನಿಮಗೆ ಲಾಸ್ಟ್ ಟೈಮ್ ಅನಿಸಿತ್ತಲ್ಲ, ಏನೇನೋ ಹಾಕಿ ಗಾಡಿನ ಸಿಕ್ಕಾಪಟ್ಟೆ ಪೊಲೀಸ್ ಲೈಟು ಅದು ಇದು ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಜಾತ್ರೆ ಮಾಡಿದ್ದೀನಿ ಅಂತ. ಕಿತ್ತಡಕ್ಕೆ ನಾನು ಒಂದು ನೋಟಿಸ್ ಕಳಿಸ್ತೀನಿ ಅಂತ ಪ್ರೀತಿಯ ನೋಟ್ಸ್ನ ಕಳಿಸಿದ್ರು ನನಗೆ. ಅದರಿಂದ ನಾನು ಆದಷ್ಟು ಬೇಡ ಅಂತ ಅಂದ್ಬಿಟ್ಟಿದ್ದೆಲ್ಲನೂ ತೆಗ್ಸಾಕಿ ಈಗ ಲೀಗಲಾಗಿ ಏನೇನು ಇಟ್ಕೋಬೇಕು ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇಂಜಿನ್ನು ಕಂಪ್ಲೀಟಾಗಿ ರೀಫರ್ಬಿಶ್ಡು ಅಲ್ವಾ ವಾಸಿಮ್? ಹೌದು, ಕಂಪ್ಲೀಟಾಗಿ ಅಣ್ಣ. ಏನೇನು ಮಾಡಿದ್ರಿ? ಇಂಜಿನ್ನು, ಬ್ಯಾಟ್ರಿ ಎಲ್ಲ ಕಂಪ್ಲೀಟು. ಇಡೀ ಮುಂದೆದೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿರೋದು ಅಣ್ಣ. ಇದು ಮುಂದ್ಗಡೆದೆಲ್ಲ ಎಲ್ಲ ಇಂಜಿನ್ ಒಂದೊಂದು ಪಾರ್ಟ್ನ ಬಿಡ್ದಂಗೆ ಎಲ್ಲದನ್ನು ತೆಗೆದು ನೀಟಾಗಿ ಇದು ಮಾಡಿ, ಎಲ್ಲೆಲ್ಲಿ ಪಾರ್ಟ್ಸ್ ಹೋಗಿದ್ದಾವೆ ಅದನ್ನು ಪಾರ್ಟ್ಸ್ನೆಲ್ಲನೂ ಹೊಸ ತಂದು ಜೆನ್ಯೂನ್ ಪಾರ್ಟ್ಸು. ಅದಕ್ಕೆ ಒಂದು 3 ತಿಂಗಳಾಯಿತು ಎಲ್ಲ ಇದನ್ನು ತಂದು ಮಾಡಿಸೋದ್ರೊಳಗೆ. ಕಂಪ್ಲೀಟಾಗಿ ಜೆನ್ಯೂನ್ ಪಾರ್ಟ್ಸು. ಸೌಂಡೇ ಬರ್ತಾ ಇಲ್ಲ, ನೀವು ಕೇಳಿಸ್ಕೋಬೋದು. ಗಾಡಿದು ಒಂದು ಚೂರು ಸೌಂಡ್ ಇಲ್ಲ. ಒಂದು ಮೈಲೇಜ್ ಎಲ್ಲ ಟೆಸ್ಟ್ ಮಾಡಿದ್ರಾ? ಓಡಿಸ್ಕೊಂಡು ಬಂದೆ ಆರಾಮಾಗಿ. ಫಸ್ಟ್ ಹೆಂಗೆ ಬರ್ತಾ ಇತ್ತು ಮೈಲೇಜ್, ಹಂಗೆ ಬರ್ತಾ ಇದೆ ಅಲ್ವಾ? ಆಮೇಲೆ ಚಾರ್ಸಿ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಆ ಪೀಸು ಸಸ್ಪೆಷನ್ದು ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಏನೂ ಇಲ್ಲ ಇವಾಗ, ಪ್ರಾಬ್ಲಮ್ ಒಂಚೂರು ಏನೂ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ಏನು ಅಂದರೆ, ನಮ್ಮ ಪರ್ಕಿನ ನಾವು ಸೇಲ್ ಮಾಡ್ತಾಯಿದ್ದೀವಿ. ಯಾಕೆ ಸೇಲ್ ಮಾಡ್ತಾಯಿದ್ದೀವಿ? ಯಾವ್ದು ಗಾಡಿ? ಅದು ಬಲೋನೋ. ಇದರಲ್ಲೇ ನಾವು ಇದು ಮಾಡೋದಕ್ಕಿಂತ ಬಲೋನೋನ ಒಂದು ತಗೊಂಡು ಅದಕ್ಕೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಇನ್ನೂ ಚೆನ್ನಾಗಿ ಅದನ್ನು ರೆಡಿ ಮಾಡೋಣ ಅಂತಿದ್ದೀವಿ. ಯಾಕಂದರೆ ನಮಗೆ ಪೆಟ್ರೋಲ್ ಗಾಡಿ ಬೇಕಾಗಿದೆ. ಆ ಗಾಡಿ ತಗೊಂಡು ಅದನ್ನು ಮಾಡೋಣ ಅಂತಿದ್ದೀವಿ. ಗಾಡಿಗಳನ್ನೆಲ್ಲನೂ ತುಂಬ ಇಟ್ಕೊಳ್ಳೋಕ್ಕಾಗಲ್ಲ. ತುಂಬ ಜನ ಕೇಳ್ತಾಯಿದ್ರಿ ಇದನ್ನು ಕೊಡ್ತೀರಾ ಅಂತ. ಆದರೆ ಒಳ್ಳೆ ಕಂಡೀಷನಲ್ಲಿ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನೀಟಾಗಿ ರೆಡಿ ಮಾಡಿ ತಗೊಂಡ್ರು ಯಾರಿಗೂ ಅಂದರೆ ಲೈಫ್ ಟೈಮ್ ಅನ್ನಲ್ಲ, ಯಾವ ಗಾಡಿಗಳಾದರೂ ಪ್ರಾಬ್ಲಮ್ ಬಂದೇ ಬರ್ತವೆ. ತಗೊಂಡ್ರು ಹೊಸ ಗಾಡಿ ಥರ ಓಡಿಸೋ ಲೆಕ್ಕಾಚಾರಕ್ಕೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ, ಆಯಿತಾ? ಆ ಥರ ಇದೆ ಗಾಡಿ. ಆಮೇಲೆ ನಾನು ಇನ್ನೂ ಒಂದು 15-20 ದಿನ ಇಲ್ಲ 1 ತಿಂಗಳೇ ಓಡಿಸ್ತೀನಿ. ಯಾರು ಲಕ್ಕಿ ಬೈಯರ್ ಇದ್ದಾರೆ, ಇದು ಅವ್ರು ಬಂದು ಸ್ಕ್ರೀನ್ನ ಕಾಣ್ತಾ ಇದೆ ನಂಬರು. ಇಲ್ಲಿ ಬಂದರೆ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸು JC ರೋಡಲ್ಲಿ ವಾಸಿಮ್ ಹತ್ರ ಬಂದರೆ ಕಂಪ್ಲೀಟಾಗಿ ಈ ಕಾರ್ ಯಾವ ಕಂಡೀಷನಲ್ಲಿದೆ, ಸತೀಶ್ ಹಿರೇಗೌಡ ಅಂತ ಇರೋದು ಇದು ಸ್ಟಿಕ್ಕರು. ಈ ಸ್ಟಿಕ್ಕರ್ನ ಕಂಪ್ಲೀಟ್ ತೆಗೆದುಬಿಡ್ತೀವಿ, ಆಯಿತಾ? ನಿಮ್ಗೆ ಯಾವ ಗ್ರಾಫಿಕ್ ಬೇಕೋ ಹಾಕಿಸ್ಕೋಬೋದು. ವಾಸಿಮ್ ಕಂಪ್ಲೀಟಾಗಿ ರೆಡಿ ಮಾಡಿಕೊಡ್ತಾರೆ ಅದನ್ನೆಲ್ಲದನ್ನು. ಇದನ್ನು ಗಾಡಿ ನಾನಂತೂ ಒಂದು ತಿಂಗಳು ಓಡಿಸ್ತೀನಿ. ನನಗೂ 1 ತಿಂಗಳು ಓಡಿಸ್ಬೇಕು ಆ್ಯಕ್ಚುಲಿ. ರೀಫರ್ಬಿಶ್ ಮಾಡಿದ್ಮೇಲೆ
ನಾನು ಓಡಿಸ್ಲಿಲ್ಲ ಅಂದರೆ ನನಗೆ ತಪ್ಪಿರಲ್ಲ. ಒಳಗಡೆ ಬಂದರೆ ವಾಸಿಮ್ ಏನೇನು ಹಾಕಿದ್ರಿ ಹೇಳಿ? ಡ್ಯಾಶ್ ಬೋರ್ಡ್ ಎಲ್ಲ ಚೇಂಜ್ ಮಾಡಿಬಿಟ್ಟಾರ. ಇದೆಲ್ಲ ಡ್ಯಾಶ್ ಬೋರ್ಡ್ ಚೇಂಜ್ ಅಲ್ವಾ? ಡೋರ್ ಪ್ಯಾಡು ನೋಡಿ ಕಂಪ್ಲೀಟಾಗಿ ಡೋರು ಎಲ್ಲ ನೀಟಾಗಿ ಸಾಫ್ಟಾಗಿ ವರ್ಕ್. ಒಂದೇ ಕೀ ಇದ್ದಾಗೆ, ಒಂದೇ ಕೀ ಎಲ್ಲ. ಈಗ ಡಿಸ್ಪ್ಲೇ ನೋಡ್ಬೋದು ಇಲ್ಲಿ. ಇದು ಯಾವ್ದ್ರದ್ದು ಇದು ಡಿಸ್ಪ್ಲೇ? ಇದು ಅವರ ಡೈಮಂಡು. ಸಿಸ್ಟಮ್ ಎಲ್ಲ ಅವರದು ಇರೋದು. ಸಿಸ್ಟಮ್ ಎಲ್ಲ ಅವರದು. ಆ್ಯಂಪು ಎಲ್ಲ ಅವರದೇ ಇರೋದು. ಸರಿ ಆಯ್ತು. ಈಗ ಡ್ಯಾಶ್ ಬೋರ್ಡ್ ಎಲ್ಲ ಕಂಪ್ಲೀಟ್ ಬೇರೆದೇ ಅಲ್ವಾ ಹಾಕಿರೋದು? ಬೇರೆದು ಡ್ಯಾಶ್ ಬೋರ್ಡು, ಡ್ಯಾಶ್ ಕ್ಯಾಮ್ರಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ. ಬೇರೆ ಮೆಮರಿ ಕಾರ್ಡ್ ಹಾಕ್ಬೇಕಣ್ಣ ಇದಕ್ಕೆ. ಹೌದಾ? ಲೈಟ್ ಗೀಟ್ ಎಲ್ಲ ಚೇಂಜ್ ಮಾಡಿದಿರಲ್ವಾ? ಎಲ್ಲ ಚೇಂಜ್ ಮಾಡಿದ್ದೀನಿ. ಎ ಸಿ ವರ್ಕ್ ಆಗ್ತಿದೆಯಾ? ಒಳ್ಳೆ ಕೂಲ್ ಇದೆ. ಫೈನಲಿ ಒಂದು ಕಂಡೀಷನಲ್ಲಿ ಒಳ್ಳೆ ರೀತಿ ರೆಡಿಯಾಗಿದೆ. ನೋಡೋಣ, ನಾನು ಒಂದು 2-3 ದಿನ ಡ್ರೈವ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಈಗ ಹಂಗಾಗಿದೆ ಹಿಂಗಾಗಿದೆ ಅನ್ನೋಕ್ಕಿಂತ ಹಳೆ ಗಾಡಿ ಅಲ್ವಾ, ಹೆಂಗಾದ್ರೂ ಆಗಲಿ ಒಂದು 2 ದಿನ ಓಡಿಸಿ ನೋಡ್ತೀನಿ ವಾಸಿ. ಇನ್ನೇನು ಆಮೇಲೆ ಸೇಲ್ ಮಾಡೋಕ್ಕೆ ಸರಿಯಾಗಿರುತ್ತೆ. ಸುಮ್ಮನೆ ನಾವು ತುಂಬ ಐಪ್ ಕೊಟ್ಟು ಅವಾಗ ಕೈ ಕೊಡ್ತಾ ಇದ್ರೆ ಹಿಂಸೆ ಆಗ್ಬಿಡುತ್ತೆ. ನಾನು ಯೂಸ್ ಮಾಡಿದೆ, ಮಾಡಿ ಫೈನಲಲ್ಲಿ ಮತ್ತೆ ಅದು ಏನೇನಿದೆ ಎಲ್ಲ ಮಾಡಿಬಿಟ್ಟಿದ್ದೀನಿ. ಗಾಡಿ ತೊಗೊಂಡು ಯಾರು ತೊಗೊಳ್ಳೋವರು ಅಷ್ಟೇ, ನೀವು ಅಷ್ಟೇ ಇಂಪಾರ್ಟೆಂಟೇ. ಇಬ್ರು ತೊಗೊಳ್ಳೋರು ಇಬ್ರು ಇಂಪಾರ್ಟೆಂಟೇ. ಇವಾಗ ನಿಮಗೆ ಸಿಕ್ಕಾಕೊಂಡ್ರು ನಾವು ಹೋಗ್ಲೇಬೇಕು, ಯಾರು ಆಗಿದ್ರು ಹೋಗ್ಲೇಬೇಕು. ಗಾಡಿ ಕೊಟ್ಮೇಲೆ ಅವರು ಜ್ಞಾಪಕ ಮಾಡಬೇಕು. ಅದೇ ಒಟ್ಟಿನಲ್ಲಿ ನನ್ನ ಗಾಡಿ ಒಳ್ಳೆ ಕಂಡೀಷನಲ್ಲಿ ರೆಡಿಯಾಗಿದೆ. ಈಗ ಇಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಣ. ಬೆಸ್ಟ್ ಪಾರ್ಟ್ ಅಂದರೆ ಇನ್ನೊಂದು, ಎಲ್ಲನೂ ರಿಮೂವ್ ಮಾಡಿ ಒಂದು ಜೋಕರ್ ಒಬ್ಬನೇ ಆ್ಯಡ್ ಮಾಡಿಸಿದ್ದೀನಿ ಇಲ್ಲಿ. ನನ್ನ ಗಾಡಿ ನೋಡ್ತಿರೋ ಜೋಕರ್ ಆರಾಮಾಗಿ ಕೂತಿರ್ತಾನೆ ಇಲ್ಲಿ ಫನ್ ಮಾಡೋಕ್ಕೆ. ಇಲ್ಲಿ ನೋಡ್ಬೋದು GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸು ಕಂಪ್ಲೀಟ್. ಗಾಡಿ ಜೀವ ತುಂಬಿರೋ ಅಂಥ ಶಾಪು JC ರೋಡಲ್ಲಿ. ನೀವು ಯಾರಾದರೂ ಆಕ್ಸೆಸರೀಸ್ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ಪ್ರತಿಯೊಂದು ವರ್ಕು ಇಲ್ಲಿ ನಡೆಯುತ್ತೆ. ಫೈಬರ್ ಕಿಟ್ಟನ್ನು ಹಾಕ್ತಾ ಇದ್ದೀನಿ. ಫೈಬರ್ ಕಿಟ್ಟು ಹಾಕ್ತಾ ಇದ್ದೀರಾ? ಫೈಬರ್ ಮೋಲ್ಡಿಂಗ್ದು, ರನ್ನಿಂಗ್ ಬೋರ್ಡು, ಸ್ಕಟ್ಟಿಂಗ್ಸು, ಬಾನೆಟ್ ಶೇಪು ಎಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಸ್ಟಾರ್ಟ್ ಮಾಡಿದ್ರಿ ಈಗ? ಅದನ್ನು ವಾಲ್ವೋಟ್ರಾನಿಕ್ ಎಲ್ಲ ಸ್ಟಾರ್ಟ್ ಮಾಡಿ. ಪಾಪ ಚಾಮರಾಜನಗರದಿಂದ ಬಂದಿದ್ದಾರೆ ಅಲ್ಲಿ. ಅವ್ರು ಬೆಳಗ್ಗೆ ಹೊರಟ್ರಂತೆ 5 ಗಂಟೆಗೆ. ಅಲ್ಲಿಂದ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ವಿ ಅಂತ ಅಂದರು. ಕ್ಲೀನಾಗಿ ಮಾಡ್ಕೊಡ್ತಾ ಇದ್ದೀನಿ. ಅರ್ಧ ಗಂಟೆ 1 ಅವರ್ ಲೇಟ್ ಆಗುತ್ತೆ. ಗಾಡಿ ನೋಡಿ, ಸೀಟ್ ಕವರು, ಮ್ಯಾಟು, ಸನ್ಫ್ಲೇಮು, ಡೋರ್ ವೈಸರು ಎಲ್ಲ ಹಾಕಿದ್ದೀವಿ. ಪರ್ಫೆಕ್ಟ್. ಬೇರೆಯವ್ರು ವಿಡಿಯೋ ಹಿಡಿತಾರೆ, ನಾವು ವಿಡಿಯೋ ಹಿಡಿತಾ ಇಲ್ಲ ಅಷ್ಟೇ. ಕೊಳ್ಳೋವರಿಗೆ ಇಷ್ಟ ಆಗುತ್ತೆ ಅಣ್ಣ, ಕೊಳ್ಳೋರಿಗೆ ಇಷ್ಟ ಆಗಲ್ಲ. ಸರಿ, ಒಟ್ಟಲ್ಲಿ ಚೆನ್ನಾಗಿ ರೆಡಿ ಆಗಿದೆ. ನೋಡೋಣ. ಥ್ಯಾಂಕ್ ಯು ವಾಸಿಮ್, ಥ್ಯಾಂಕ್ ಯು ಸೋ ಮಚ್. ಈಗ ಓಡಿಸ್ತೀನಿ ಇನ್ನೊಂದು ರೌಂಡ್. ಇನ್ನೊಂದು ಜೀವ ತಂದು ಕೊಟ್ಟಿದ್ದೀರಾ. ನೀವಿಲ್ಲ ಅಂದಿದ್ದಿದ್ರೆ ಗಾಡಿ ಮತ್ತೆ ಜೀವಂತ ಆಗ್ತಿರ್ಲಿಲ್ಲ. ನಿಮ್ಮ ಟೀಮು ಬಂದಿದ್ದವ್ರು ಎಲ್ಲರೂ ಇದ್ದಾರಲ್ಲ ನಮ್ಮ ಊರ ಹತ್ರಕ್ಕೆ ಬಂದು, ಅಷ್ಟು ದೂರಕ್ಕೆ ಬಂದು ಪ್ರತಿಯೊಬ್ಬರು ಅಲ್ಲಿರೋರು ಎಲ್ಲ ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ಕಾರ್ನ ಮತ್ತೆ ಜೀವಂತವಾಗಿ ಓಡ್ಸಂಗೆ ಮಾಡಿದ್ದಾರೆ. ವಿ ಆರ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್ ವಾಸಿಮ್. ಸರಿ ಆಯಿತು, ಬರ್ತೀನಿ ವಾಸಿಮ್. ಅರವಸ್ ಬರೋಣ. ಥ್ಯಾಂಕ್ ಯು. ಇದು ಗಾಡಿದೆಲ್ಲ ಬಾಂಧವ್ಯ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ನೀವು ಹಾಕಿರೋ ಎಫರ್ಟಿನ ಬಾಂಧವ್ಯ ಇದು. ಸರಿ, ಓಕೆ, ಥ್ಯಾಂಕ್ ಯು. ಬರೋಣ ಬಸ್. ಎಲ್ಲಿ ಎಲ್ಲರೂ ಹುಡುಗರು? ಸರಿ ಆಯಿತು ವಾಸಿಮ್, ಬರ್ತೀನಿ. ಓಕೆ. ಆಲ್ಮೋಸ್ಟ್ ಫಿಗೋ ತಗೊಂಡ್ಬಂದು ಒಂದು 20-25 ದಿನ ಆಗೋಗಿದೆ. ಫಿಗೋ ತಗೊಬರೋಕ್ಕೆ ಹೋದಾಗ ಮೀಸೆ ಇತ್ತು, ಈಗ ಮೀಸೆ ಇಲ್ಲ. ಅದ್ರ ಜೊತೆಗೆ ಆರೋಗ್ಯನೂ ಇಲ್ಲ. ಆಯಿತಾ, ಹುಷಾರಿಲ್ದಂಗೆ ಆಗಿದೆ. ಒಂದು ಸ್ವಲ್ಪ ದಿನ ಓಡಿಸಾಡಿದೆ. ಈಗ ಗಾಡಿ ಸೇಲ್ ಮಾಡಬೇಕು ಅಂತ ಇದ್ದೀವಿ. ವಾಸಿಮ್ ತಗೊಂಡೋಗಿ ಈಗ ಅವತ್ತೇ ಫೋನ್ ವಾಸಿಮ್ದೆ ಬಂದರು ಅನ್ಸುತ್ತೆ. ಹಲೋ. ವಾಸಿಮ್. ಬರುತ್ತೆ. ಯಾರಿಗಾದರೂ ತಗೊಳ್ಳೋರು ಇದ್ದರೆ ತಗೊಳ್ಳಿ. ನಾನು ಕೊಟ್ಟಿದ್ದೀನಿ. ನನಗೆ 2 ಗಾಡಿ ಇರೋದ್ರಿಂದ, ನಾನು ನನ್ನ ಕಂಡೀಷನ್ ಇರೋ ಗಾಡಿ ಇರೋದ್ರಿಂದ ಅದನ್ನು ಅಷ್ಟೊಂದು ಪ್ರಿಫರ್ ಮಾಡ್ತಾಯಿಲ್ಲ. ಯಾರು ಬೇಕಿದ್ದರೆ ತಗೊಳ್ಳಿ. ವಾಸಿಮ್ GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಏನಿದೆ ಅಲ್ಲಿರುತ್ತೆ ಕಾರು. ಆಯಿತಾ, ಫೋನ್ ನಂಬರು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ವಾಸಿಮ್ದು. ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಸಿಮ್ನ ತಗೊಬೋದು. ವೆಲ್ಕಮ್ ವಾಸಿಮ್, ಬನ್ನಿ. ಒಂದು ವಾರ ಆಯಿತು. ಇಲ್ಲ ಮನೆ ಏನು ಕೋಲ್ಡ್ ಜಾಸ್ತಿ ಆಗಿದೆ. ಅಂದರೆ ನನಗೂ ಅವಾಗ ನಂಗೆ ಕೋಲ್ಡ್ ಆದರೆ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ. ಲಂಗ್ಸ್ ಇನ್ಫೆಕ್ಷನ್ ಆಗಿದೆ. ರಿಕವರ್ ಆಗಬೇಕು. ಅದು ರಿಕವರ್ ಆಗೋಲ್ಲ, ಸರಿ ಹೋಗುತ್ತೆ. ವಾಸಿಮ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಎಲ್ಲ ವಾಸಿಮ್ ನೋಡ್ಕೊಂತಾರೆ. ಅವರು ಶಾಪ್ ಏನಿದೆ GT ಕಾರ್ ಆ್ಯಂಡ್ ಆಕ್ಸೆಸರೀಸು JC ರೋಡಲ್ಲಿ ಅಲ್ಲೇ ಇರುತ್ತೆ ಗಾಡಿ. ನಂಬರು ಹೇಳ್ಬಿಡ್ತೀನಿ, ಫೋನ್ ನಂಬರು. ಅದಕ್ಕೆ ಫೋನ್ ಮಾಡ್ಕೊಂಡು ಬಂದುಬಿಡಿ. ಗಾಡಿ ಏನಿದೆ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಇಟ್ಬಿಡ್ತೀನಿ. ಗಾಡಿ ಯಾರು ಇದ್ದರೆ ಬೇಗ ಬಂದು ತಗೊಂಡು ಅಷ್ಟೇ. ಬಾಯ್ ಬರೋ.
ಸಿಗೋದು ಮುಗೀತು ಜರ್ನಿ. ನಮ್ಮ ಜರ್ನಿನೇ ಭೂಮಿ ಮೇಲೆ ಮುಗಿಯುತ್ತಿಲ್ಲ, ಕಾರ್ಗಳು ಮುಗಿಯಲ್ವಾ. ಅವನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೊಟ್ಬಿಡೋಣ, ಬಾಂಧವ್ಯ ಎಮೋಷ್ನಲಿ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಒಂದೊಂದು ಕಳಿಸ್ಕೊಳ್ಳೋದು ಒಳ್ಳೇದು. ಹ್ಞೂ, ಗಾಡಿ ಚೆನ್ನಾಗಿದೆ. ನಾನು ಕಿಯಾ ಓಡಿಸೋದ್ರಿಂದ ಅದ್ರ ಕಂಡೀಷನಿಗೆ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಓಕೆ ಅನಿಸುತ್ತೆ ಅಂತ ಅಷ್ಟೇ ಹೇಳಿರೋದು. ಬನ್ನಿ, ಗಾಡಿ ನೋಡಿ ಚೆನ್ನಾಗಿ ಟೆಸ್ಟ್ ಮಾಡಿ ಕಂಫರ್ಟಬಲ್ ಆದರೆ ತಗೊಳ್ಳಿ, ಆಯಿತಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದು ಜೈ ಹಿಂದ್, ಜೈ ಕರ್ನಾಟಕ. ಬೈ.